ಬೆಟ್ಟ ಹತ್ತುತ್ತಾ ಇದ್ದೀವಿ ಇವತ್ತು ಫೈನಲಿ. ಅವಾಗಲೇ ಸ್ವೆಟ್ ಆಗ್ತಾ ಇದ್ದೀನಿ ಫುಲ್ಲು. ಯಾಕೆ ಸರಿ ಬೆಟ್ಟ ಹತ್ತಿರೋರು ನೋಡಿ ಎಲ್ಲಿ ಕೂತಿದ್ದಾರೆ. ಅದೇ ಚಾಮುಂಡಿ ಬೆಟ್ಟದ್ದು ಇದರಲ್ಲಿ ಸ್ಟೆಪ್ಸಲ್ಲಿ ಹಾಕಿ ಹಾಕ್ತೀನಿ. ಇಲ್ಲ ಇವರು ಪರಿಚಿತರು, ಅಪರಿಚಿತರಲ್ಲ. ಸೌಖ್ಯನಂತ ಹಾಕ್ಲೇಬೇಕು ನಾನು. ಹಾಯ್ ಎಲ್ಲರಿಗೂ ವೆಲ್ಕಮ್. ತುಂಬ ದಿನ ಆದಮೇಲೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಪ್ರತಿ ಸಲ ಏನಾದರೂ ಒಂದು ಆಗಿ ಕ್ಯಾನ್ಸಲ್ ಆಗ್ತಾನೆ ಇತ್ತು. ಬಟ್ ಈ ಸರಿ ಹೋಗಲೇಬೇಕು ಅಂತ ಎಲ್ಲ ಫಿಕ್ಸ್ ಮಾಡಿಕೊಂಡು ಹೊರಟ್ವಿ. ಸೊ ಕ್ಲೈಮೇಟ್ ಎಲ್ಲ ನೋಡಿಕೊಂಡು ನಮ್ಮ ಒಂದು ಬೆಟ್ಟ ಹತ್ತೋದನ್ನು ಕಂಟಿನ್ಯೂ ಮಾಡಿದ್ವಿ. ಸೊ ನಾವು ಚೂಸ್ ಮಾಡಿದ್ದು ಮಂಡೇ. ಸೊ ಮಂಡೇ ಅಲ್ವಾ ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ನೋಡಿದ್ಮೇಲೆ ಶಾಕ್ ಆಯಿತು. ಇದರಲ್ಲಿ ಸಂಧ್ಯಾ ಇದೇ ಫಸ್ಟ್ ಟೈಮ್ ಬೆಟ್ಟನ ಹತ್ತುತ್ತಾ ಇರೋದು. ಇನ್ನು ಮಿಕ್ಕಿದವರೆಲ್ಲ ಒಂದು 4-5 ಸರಿ ಬೆಟ್ಟ ಹತ್ತಿದ್ದೀವಿ. ಸೊ ನಾನು ನನ್ನ ಕಸಿನ್ಸ್ ಜೊತೆ ತುಂಬ ಸರಿ ಬೆಟ್ಟನ ಹತ್ತಿದ್ದೀನಿ. ಯೂಶ್ವಲಿ ವೀಕೆಂಡ್ಸ್ ಬೆಟ್ಟ ಹತ್ತಿದ್ದೀನಿ ನಾನು. ಬಟ್ ಫ್ರೆಂಡ್ಸ್ ಜೊತೆ ಒಂದು ಸರಿ ಬೆಟ್ಟ ಹತ್ತೋದು ತುಂಬ ಡಿಫ್ರೆಂಟ್ ಫೀಲಿಂಗ್. ಸೊ ಸ್ಟಾರ್ಟಿಂಗ್ ಬೆಟ್ಟ ಹತ್ತುವಾಗ ಏನೂ ಅನ್ನಿಸ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಒಂದು 100 ಸ್ಟೆಪ್ಸ್ ಹತ್ಬಿಡ್ಬೋದು. ಬಟ್ ಅದಾದಮೇಲೆ ತುಂಬ ಸ್ಟೀಪ್ ಇದೆ ಅಲ್ವಾ, ಸೊ ತುಂಬ ಕಷ್ಟ ಆಗ್ತಾಯಿತ್ತು. ಒಂದು 100 ಸ್ಟೆಪ್ಸು ಆಗಿರಲಿಲ್ಲ, ಅಷ್ಟಕ್ಕೆ ಬ್ರೇಕ್ ತೊಗೊತಾ ಇದ್ವಿ. ಮಿನಿಮಮ್ ಒಂದು 5-6 ಸರಿ ಬ್ರೇಕ್ ತೊಗೊಂಡು ಹತ್ತಿದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ಅನಿಸ್ಬಿಟ್ಟು ಒಂದು ಸ್ವಲ್ಪ ಫ್ರೂಟ್ಸ್ನ ತಿಂದ್ವಿ. ಇಲ್ಲಿ ಯೂಶ್ವಲಿ ವಾಟರ್ಮೆಲನ್ ಸ್ವಲ್ಪ ಹೈಡ್ರೇಟ್ ಮಾಡುತ್ತೆ. ಬಂತು ನಂದಿ ಬೆಟ್ಟ. ಸೊ ನಂದಿ ಬೆಟ್ಟ ನನಗೆ ತುಂಬ ಇಷ್ಟ. ಪ್ರತಿ ಸಲ ಹೋದಾಗಲೂ ಸೇಮ್ ಫೀಲಿಂಗ್ ಇರುತ್ತೆ. ಸೊ ನನಗೆ ಒಳ್ಳೆ ವ್ಯೂ ಸಿಗುತ್ತೆ ನಂದಿ ಬೆಟ್ಟದಲ್ಲಿ. ಸೊ ಚೆನ್ನಾಗಿತ್ತು. ನೋಡ್ಬೋದು ಮರ ಬಿದ್ದೋಗ್ಬಿಟ್ಟಿದೆ ಇಲ್ಲಿ. ಮೋಸ್ಟ್ಲಿ ನೈಟೆಲ್ಲ ಸ್ವಲ್ಪ ಮಳೆ ಬಂದು ಬಿದ್ದೋಗಿರಬೇಕು. ಸೊ ಒಂದು ದೊಡ್ಡ ಮರನೇ ಬಿದ್ದೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಅಲ್ಲಿ ನಡೆದಾಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಕಂಜೆಸ್ಟ್ ಆಗಿತ್ತು. ಅದನ್ನು ಯಾರೂ ಕ್ಲೀನ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಸೊ ತುಂಬಾ ದೊಡ್ಡ ಮರನೇ ಇದು. ನೋಡಿದ್ರೆ 1000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. 1000 ಸ್ಟೆಪ್ಸ್ ಮುಗ್ದಿದೆ. ಇನ್ನೇನಿದ್ರು ದರ್ಶನ. ಇವರಿಬ್ರು ನಾವು ಶೂ ಹಾಕ್ಬಿಟ್ಟಿದ್ದೀವಿ. ಎಲ್ಲೆಲ್ಲಿ ಚಪ್ಪಲಿ ಬಿಚ್ಚೋದು, ಕೈ ಮುಗಿಯೋದು. ಇವರೇ ಅರ್ಧ ಗಂಟೆ ಲೇಟ್ ಮಾಡಿರೋದು. ಇವರಿಬ್ರು ನಿಲ್ಲಿಸಿ ಹರಿತಾ ಇದೆ. ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಾದ್ಮೇಲೆ ರಶ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ಆಗಿದೆ ಬೇರೆ, ತುಂಬಾ ರಶ್ ಇತ್ತು. ಮಂಡೇ ಹೋಗಿದ್ದು. ಇವೊಂದು ಮಂಡೇ ಹೋಗಿದ್ರೂ ತುಂಬಾ ರಶ್ ಇತ್ತು. ಇನ್ನೂ ಆಷಾಢ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಅಷ್ಟೊಂದು ರಶ್ ಇತ್ತು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ನಾವು ಫ್ರೀ ದರ್ಶನದಲ್ಲಿ ನಿಂತಂಗಾಯಿತು. ಹೇಳಬೇಕು ಅಂದರೆ ಅಷ್ಟು ಹೊತ್ತು ಕಾಯ್ದು ಇಷ್ಟು ಮೆಟ್ಲು ಹತ್ಕೊಂಡು ಬಂದು ಒಂದು ಸರಿ ತಾಯಿ ದರ್ಶನ ಆದ ತಕ್ಷಣ ನಿಮಗೆಲ್ಲ ನೋವು ಮರ್ತೋದಂಗೆ ಅನಿಸುತ್ತೆ. ಸೊ ನನಗೂ ಹಾಗೆ ಅನಿಸೋದು. ಅದನ್ನು ಜಸ್ಟ್ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ದಿನ ಆದಮೇಲೆ ನಾನು ಬೆಟ್ಟಕ್ಕೆ ಹೋಗಿದ್ದೆ. ರೀಸೆಂಟಾಗೂ ಒಂದು ಸರಿ ಹೋಗಿದ್ದೆ ನನ್ನ ಕಸಿನ್ ಜೊತೆ. ಬಟ್ ಪ್ರತಿ ಸರಿ ಬಂದಾಗ್ಲೂ ಅದು ಡಿಫ್ರೆಂಟ್ ಫೀಲಿಂಗ್. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ದರ್ಶನ ಎಲ್ಲ ಆದಮೇಲೆ ಲಾಡು ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ತುಂಬ ಹೊಟ್ಟೆ ಹಸಿದಿತ್ತು ನನಗೆ. ಈ ಲಾಡು ತಿನ್ನುವಾಗ್ಲೂ ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಬೆಟ್ಟ ಇಳಿದ್ಬಿಟ್ಟು ವ್ಯೂ ಪಾಯಿಂಟ್ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ರಿಗೂ ಆಲ್ಮೋಸ್ಟ್ ಕಾಲು ಫುಲ್ ನೋವು ಬಂದುಬಿಟ್ಟಿತ್ತು. ಸೊ ಬೆಟ್ಟ ಇಳಿಲಿಲ್ಲ, ಹಾಗೆ ಬಸ್ಸಲ್ಲೇ ವಾಪಸ್ ಬಂದುಬಿಡೋಣ. ತುಂಬ ಚೆನ್ನಾಗಿತ್ತು ಇದು ಒಂದು ಎಕ್ಸ್ಪೀರಿಯನ್ಸ್. ಪ್ರತಿ ಸರಿ ಬೆಟ್ಟ ಹತ್ತಿದಾಗಲೂ ಏನಾದರೂ ಒಂದು ಡಿಫ್ರೆಂಟ್ ಸ್ಟೋರಿ ಇರುತ್ತೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ಈ ಸರಿ ನನ್ನ ಫ್ರೆಂಡ್ಸ್ ಜೊತೆ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು.
ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.